ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅರಕೆರೆ ತಾಲೂಕು ಪಂಚಾಯತ್ ಇಒ ಅಣ್ಣರಾವ್ ಅವರು ಕೆಡಿಪಿ ಸದಸ್ಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಅವರನ್ನ ಅಮಾನತು ಮಾಡಬೇಕು ಅಂತ ಕೆಡಿಪಿ ಸದಸ್ಯರು ಆದ ರಾಮಣ್ಣ ನಾಯ್ಕ ಹಾಗೂ ಶಿವಪ್ಪ ಪಲಕನಮರಡಿ ಆಗ್ರಹ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಭೆಯಲ್ಲಿ ಪೂರಕ ಮಾಹಿತಿ ಕೊಡದೆ ಇಒ ಅಣ್ಣರಾವ್ ಸದಸ್ಯರ ಪ್ರಶ್ನೆಗಳಿಗೆ ತಿರಸ್ಕಾರವಾಗಿ ಪ್ರತಿಕ್ರಿಯಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪ ಮಾಡಿದರು. ಈ ಕುರಿತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರನ್ನ ಸಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ. ಇಒ ಅಣ್ಣರಾವ್ ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಹಲವು ಪಿಡಿಒಗಳು ಬೇಸತ್ತಿದ್ದು, ಕಳೆದ 2 ತಿಂಗಳ ಹಿಂದೆ ನಡೆದ ಕುಡಿಯುವ ನೀರಿನ ಸಭೆಯಲ್ಲೂ ಕೂಡ ಕೆಲ ಪಿಡಿಒಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತ ದೂರಿದ್ರು. ಇದೇ ವೇಳೆ ದೇವದುರ್ಗ ಹಾಗೂ ಅರಕೆರೆ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ತಲಾ ಸುಮಾರು 2.70 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ನಿಯಮ ಮೀರಿ ನಡೆಸಲಾಗಿದೆ ಅಂತ ಆರೋಪಿಸಿದ್ರು. ಶಾಸಕರ ಅಣತೆಯಂತೆ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಅದನ್ನ ಕೂಡಲೇ ರದ್ದುಪಡಿಸಬೇಕು ಅಂತ ಆಗ್ರಹ ಮಾಡಿದ್ರು. ಕೇಂದ್ರ ಸರ್ಕಾರದ NRLM ಯೋಜನೆ ಅಡಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕೊಡುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ದುರುಪಯೋಗ ಮಾಡಲಾಗಿದೆ ಎಂಬ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಈ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಅಂತ ಮೇಲಧಿಕಾರಿಗಳಿಗೆ ದೂರನ್ನ ಕೊಡಲಾಗಿದೆ ಎಂದಿದ್ದಾರೆ. 3 ತಿಂಗಳಿಗೊಮ್ಮೆ ನಡೆಯಬೇಕಾದ ಕೆಡಿಪಿ ಸಭೆ ಪದೇ ಪದೇ ಕಾರಣ ಹೇಳಿ ಮುಂದೂಡಲಾಗ್ತಾ ಇದೆ ಎಂಬ ಅನುಮಾನ ವ್ಯಕ್ತಪಡಿಸಿದ ಅವರು, ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿರ್ಮಿಸಿರುವ ದನಗಳ ಶೆಡ್ಗಳಿಗೆ ಅರ್ಹ ಫಲಾನುಭವಿಗಳಿಗೆ ಹಣ ಕೊಟ್ರೆ ರೈತರನ್ನ ಕಚೇರಿಗಳಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಇವು ಅಣ್ಣರಾವ್ ಕಳೆದ 20 ವರ್ಷಗಳಿಂದ ತಾಲೂಕಿನಲ್ಲಿ ವರ್ಗಾವಣೆ ಆಗದೆ ಇರೋದ್ರಿಂದ ಆಡಳಿತದಲ್ಲಿ ಹಲವು ಸಮಸ್ಯೆಗಳು ಉಂಟಾಗಿದೆ ಅಂತ ದೂರಿದ್ರು. ನಡೆದಿರುವುದು ನಮ್ಮ ತಾಲೂಕಿನ ದುರದೃಷ್ಟಕರ. ಇದು ಒಂದು ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ ಅಂತ ಭಾವಿಸ್ಬೋದು. ಆ ವಿಚಾರವಾಗಿ ನಾವೆಲ್ಲ ಸಭೆ ಪ್ರಾರಂಭ ಆದಾಗ ನಾವು ಒಬ್ಬರೇ ಹೇಳಿದ್ದೀವಿ, ಪ್ರಮುಖ ಇಲಾಖೆಗಳನ್ನು ಚರ್ಚೆಗೆ ತಗೊಳ್ಳಿ ಅಂತ ಶಾಸಕರಿಗೆ ಎಷ್ಟು ಸಲ ಮನವಿ ಮಾಡಿದರೂ ಅವರು ನಮ್ಮ ಮಾತಿಗೆ ಸ್ವಲ್ಪ ವಿರಾಮ ನೀಡಿ ಇಡೀ ರಾಜ್ಯದಲ್ಲಿ ಚರ್ಚೆ ನಡೆದಿರ್ತಕ್ಕಂಥ ಈ ಮರಳು ಮಾಫಿಯರ ಬಗ್ಗೆ ಸದನದಲ್ಲಿ ತಾವೇ ಮಾತಾಡ್ಯಾರ. ಆ ವಿಷಯವನ್ನು ಕೆಡಿಪಿಯಲ್ಲಿ ಮಾತಾಡ್ತಾರೆ ಅಂದರೆ ಇನ್ನೂ ದುರ್ದೈವದ ಸಂಗತಿ ಅಂತ ನಮ್ಮ ಭಾವನೆ. ರಾಜ್ಯದಲ್ಲಿ ಅಧಿವೇಶನ ನಡೆದಾಗ ಕಾನೂನುಬಾಹಿರ ಚಟುವಟಿಕೆಗಳು, ಮಟ್ಕ, ಇಸ್ಪೆಟ್ಟು, ಜೂಜಾಟ, ಅಕ್ರಮ ಮರಳು, ಹಲವಾರು ವಿಷಯಗಳನ್ನು ಅಲ್ಲಿ ಸದನದಲ್ಲಿ ಪ್ರಸ್ತಾಪಿಸುವ ಮೂಲಕ ಕ್ಷೇತ್ರದಲ್ಲಿ ಬಲವಾಗಿ ಬೇರೂರಿರ್ತಕ್ಕಂಥ ಗಂಭೀರವಾದ ವಿಷಯಗಳ ಕಡೆ ಗಮನ ಹರಿಸದೆ ಇವತ್ತು ಬಾಲ್ಯ ವಿವಾಹ ಆಗಿರ್ಬೋದು, ಇವತ್ತು ಬಡ ಮಕ್ಕಳ ಹಾಗೂ ಈ ಕ್ಷೇತ್ರದ ಮಕ್ಕಳ ಶಿಕ್ಷಣದ ಒಂದು ವಿನಡೆ ಕುರಿತಾಗಿರ್ಬೋದು, ಶಿಕ್ಷಕರ ಕುರಿತಾಗಿರ್ಬೋದು, ಇಂಥ ದೊಡ್ಡ ಮಟ್ಟದ ಒಂದು ವಿಷಯಗಳನ್ನು ಚರ್ಚೆ ಮಾಡುವ ಬದಲಿಗೆ ಇಡೀ ರಾಜ್ಯಾದ್ಯಂತ ಐತಿ ಇದು ಮರಳು ಮಾಫಿಯಾ, ಬೇರೆ ಬೇರೆ ವಿಚಾರಗಳು, ಮಟ್ಕ ಇರ್ಬೋದು, ಇಸ್ಪಟ್ ಇರ್ಬೋದು, ದೇವತ ವಿಷಯನ ಅಲ್ಲಿ ಸರ್ಕಾರದಲ್ಲಿ ತರುವ ಮೂಲಕ ವಿಷಯನ ಡೈವರ್ಟ್ ಮಾಡಿ ಇವತ್ತು ತಮ್ಮದೇ ರೀತಿಯಲ್ಲಿ ಕ್ಷೇತ್ರವನ್ನು ಭಾಳ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಮುಖ ಕಾರಣ 17 ಲಕ್ಷ ರೂಪಾಯಿ ದೇವದುರ್ಗ ಟು ಅಂಚೆಸೂಗೂರು ಕಾಮಗಾರಿ ಮುಗಿದಿದೆ ಅಂತೇಳಿ ಅದು ಬಿಲ್ಲು ಆಗಿದೆ. ಅದೇ ರಸ್ತೆಯಲ್ಲಿ ಸರ್ಕಾರಿ ಬಸ್ಸು ಪಲ್ಟಿ ಹೊಡೆದು ಒಬ್ಬ ನಮ್ಮ ಸಹೋದರನ ಸಮನಾಗಿರ್ತಕ್ಕಂಥ ಒಬ್ಬ ಕಂಡಕ್ಟರ್ ಸಾವಿಗೀಡಾಗ್ತಾನಂದರೆ ಇದು ಯಾವ ಥರ ಅಭಿವೃದ್ಧಿ ಹೊಂದಾಕತ್ತದ ತಾಲೂಕು ಅಂತಕ್ಕಂಥದ್ದು ತಾವೆಲ್ಲ ಪರಿಗಣಿಸಿದ್ರೆ ಸೂಕ್ತ ಅಂತ ನಮ್ಮ ಭಾವನೆ. ಜೊತೆಯಲ್ಲಿ ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾಧ್ಯಮದವರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಎಲ್ಲರೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಯಸ್ತಾರೆ. ಆದರೆ ನಾವೇನು ಹೇಳಿದ್ರು ಅಭಿವೃದ್ಧಿ ಕಡೆ ಮಾಡಬೇಕಾದ್ರೂ ಒಲವಿಲ್ಲ ಎಂಬ ಒಂದೇ ಕಾರಣಕ್ಕೆ ಎಲ್ಲರೂ ನಿರೋತ್ಸಾಹದಿಂದ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ದಯವಿಟ್ಟು ನಾನು ಈ ಕೆಡಿಪಿ ಸದಸ್ಯರೆಲ್ಲ ಪರವಾಗಿ ಕೇಳೋದಿಷ್ಟೇ, ತಾವು ಇಷ್ಟು ದಿನ ಕೂತ್ರೆ ಈ ಮುಂದಿನ ದಿನಮಾನದಲ್ಲಿ ತಾಲೂಕು ಇನ್ನೂ ಹದಗತಿಗೆ ಹೋಗ್ತಕ್ಕಂಥ ಲಕ್ಷಣಗಳು ಭಾಳ ಕಂಡು ಬರಕತ್ತೇವೆ. ಎಲ್ಲ ಮಾಧ್ಯಮದವರು ತಮ್ಮದೇ ರೀತಿಯಲ್ಲಿ ಜಾಗೃತರಾಗಿ ಈ ಕ್ಷೇತ್ರದ ಹಲವಾರು ಗಂಭೀರವಾದಂಥ ವಿಷಯಗಳನ್ನು ಬರವಣಿಗೆ ಮೂಲಕ ಬರೆಯುವ ಮೂಲಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಮ್ಮ ಪ್ರಮುಖವಾದ ಕೊಡುಗೆ ನೀಡ್ರಂತೇಳಿ ಒಂದೆರಡು ಮಾತು ಮುಗಿಸಿ ನನ್ನ ಆತ್ಮೀಯ ಪ್ರತಿ ಕಾಮಗಾರಿಗಳಾಗಲಿ, ಪ್ರತಿ ಯೋಜನೆಗಳ ಬಗ್ಗೆ, ಪ್ರತಿ ಅನುದಾನ ಬಂದಿರತಕ್ಕಂಥ ಅಂಕಿಅಂಶಗಳ ಬಗ್ಗೆ ಮಾಹಿತಿ ತಪ್ಪಂಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ 3 ತಿಂಗಳು ಒಂದ್ಸಲ ಸಭೆ ಕರೆಬೇಕಾಗಿತ್ತು.
ಮತ್ತು ನಾವು ಪತ್ರ ಕೂಡ ಬರೆದಿದ್ವಿ ಮೇಡಮ್ ಅವರಿಗೆ, ಮತ್ತು ಇವಾಗ ಕೂಡ ಹೇಳಿದ್ದೀವಿ. ಇದು ಇವರು ಮತ್ತು MLA ಅವ್ರ ಬಗ್ಗೆ ನಮ್ಗೆ ಎಲ್ಲ ಅನುಮಾನ ಇದೆ. ಯಾಕಂದರೆ ನಾವು ಸಭೆ ಪ್ರಾರಂಭ ಆದ, ನಾವು ಸಭೆ ಕರೆಯೋದು ಅಂತ ಹೇಳಿದ್ರೆ ಸುಮಾರು 15 ತಿಂಗಳ ಓಡಿಸಿದ್ದಾಯ್ತು. ನಂತರ ಸಭೆ ಕರೆದಿದ್ದಾರೆ. ಸಭೆ ನಾವು 4ನೇ ತಾರೀಕಿಗೆ ಕರೆದುವಂತಾಗಿದ್ರೆ ಒಂದು 4 ಜನ ಕೂತ್ಕೊಂಡು ಸಡನ್ ಆಗಿ ಇಮಿಡಿಯೇಟ್ ಸಭೆಯನ್ನು ಮುಂದೂಡ್ತಾರೆ. ಮುಂದೂಡಿದ ತಕ್ಷಣನೇ ಏನಾಗುತ್ತೆ, ಅಲ್ಲಿ ಅಂಕಿಅಂಶಗಳಲ್ಲಿ ಮಾಹಿತಿ ಏನು ಗೊತ್ತಿಲ್ಲ ನಮಗೆ, ಇದ್ರ ಬಗ್ಗೆ ಅನುಮಾನ ಇದೆ ಸಭೆ ಮುಂದೂಡೋದ್ರ ಬಗ್ಗೆ. ಇದು ಸಡನ್ ಆಗಿ ಮುಂದೂಡಿರ್ತಕ್ಕಂಥ ಸಭೆಯನ್ನ ನಮಗೆ ನೋಟಿಸ್ ಕೊಡ್ಬೇಕು, ಇಂಥ ಹಿಂಗ ಸಭೆಯನ್ನು ಮುಂದೂಡಿದ ನೋಟಿಸ್ ಕೊಡಬೇಕು, ಅಥವಾ ಸಭೆ ಹಿಂಗ ಮುಂದೂಡಿದಂಥ ದಿನಾಂಕರಂತ ನಮಗೆ ನೋಟಿಸ್ ಕೊಡ್ಬೇಕು. ಯಾವುದು ಕೊಡಲ್ಲ. ಇಒ ಸಾಬ್ ಒಂದು ವಾಟ್ಸಪ್ ಮಾಡ್ತಾನೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೆ, ಫೋನ್ ಮಾಡಲ್ಲ, ಏನು ಮಾಡಲ್ಲ, ಸಭೆಗೆ ಬರ್ಬೇಕಂತ ಹೇಳ್ತಾನೆ. ಯಾಕಂದ್ರೆ ನಮಗೆ ಅಳಿಸಿದ ಬೇಳೆ ಬಂದ ನಾವು ಅರಿವಾರಿ ಈ ತಾಲೂಕಿನಲ್ಲಿ ನಮಗೆ ಸ್ವಲ್ಪ ಸರ್ಕಾರ ನಾಮಿನೇಟ್ ಮಾಡಿದೆ, ನಾವು ಜನರ ಪರವಾಗಿ ಮಾತಾಡಬೇಕು, ಜನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ವಿಚಾರ. ಈಗ ಇನ್ನೊಂದು ದುರಂತ ಏನಾಗಿದೆ, ನಾವು ಇಡೀ ತಾಲೂಕಿನಲ್ಲಿ ಏನು ಮಾಡೋದು ಬೇಡಪ್ಪ, ಶಾಸಕರ ಆದ್ರೆ ಸ್ವಲ್ಪ ಬದಲಾವಣೆ ಬಯಸಿದ್ವಿ, ಆಮೇಲೆ ಅವ್ರಿಗೆ ಗೆಲ್ಸಿದ್ವಿ ಅವ್ರಿಗೆ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಕೊರತೆ ಇದೆ. ಆಮೇಲೆ ಅದು ಅಧಿಕಾರಿಗಳು ಸಂಪೂರ್ಣವಾಗಿ ದಿಕ್ತಪ್ಸ್ತಾ ಇದ್ದಾರೆ, ಅವ್ರಿಗೆ ಮಾಹಿತಿ ನೀಡಲ್ಲ. ಅವ್ರು ಏನ್ ಹೇಳ್ತಾರೆ ನೋಡಿ, ನಾವು ಬೆಳಗ್ಗೆ ಸಭೆ ಪ್ರಾರಂಭ ಆದ ತಕ್ಷಣ ರಾಮಣ್ಣ ಅವರು ನಾವು ಮತ್ತೆಲ್ಲ KDP ಮೆಂಬರ್ ಒತ್ತಾಯ ಮಾಡಿದ್ರು ತಾಲೂಕ್ ಪಂಚಾಯತಿ ಚರ್ಚೆ ಆಗಲಿ ಅಂತ. ತಾಲೂಕ್ ಪಂಚಾಯತ್ ಅಂದ್ರೆ ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯತಿಯಿಂದ ಜನಸಾಮಾನ್ಯರಿಗೆ ಯೋಜನೆಗಳು ಮಾಡ್ತಕ್ಕಂಥದ್ದಿದೆ. ಪಂಚಾಯತಿನೇ ಜನಸಾಮಾನ್ಯರಿಗೆ ಮುಡ್ತಕ್ಕಂಥ ಯೋಜನೆಗಳಿರುವುದರಿಂದ ಪಂಚಾಯತಿಗಳನ್ನ ತೆಗೆದುಕೊಳ್ಳಿ ಅಂತ ಕೇಳಿದ್ವಿ. ಇಲ್ಲ ಬೇಡ ಅಂದ್ರು, ಮೈನಿಂಗ್ ತೆಗೆದುಕೊಂಡ್ರು. ಮೈನಿಂಗ್ ಯಾಕಂದ್ರೆ ಅವ್ರಿಗೆ ಅಗತ್ಯ ಇತ್ತು ಕೂಡ, ಯಾಕಂದ್ರೆ ಅವ್ರಿಗೆ ಟೆಂಡರ್ ಬೇರೆಯವ್ರಿಗೆ ಆಗಿರೋದ್ರಿಂದ ಅವ್ರಿಗೆ ತಮಗೇನು ಆಸಕ್ತಿ ಇದೆಯೋ ಅಥವಾ ಹಿಂಬಾಲಕರಿಗೆ ಆಸಕ್ತಿ ಇದೆಯೋ ಇನ್ನೇನು ಗೊತ್ತಿಲ್ಲ. ಎಲ್ಲರೂ ಸೇರಿ ಒಟ್ಟಿನಲ್ಲಿ ತಾಲೂಕವನ್ನ ಒಡೆದು ಹಂಚಿ ತಿನ್ನಮ್ಮ ಅನ್ನುವಂಥ ನಿಟ್ಟಿನಲ್ಲಿ ರಾಜಕಾರಣಿಗಳು ನಡೆಯಾಗಿದ್ದಾರೆ. ನಾನು ಎಲ್ಲ ಪಾರ್ಟಿಯವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ. ಒಂದು ಆಮೇಲೆ ಇನ್ನೊಂದು ಮೈನಿಂಗ್ ವಿಚಾರ ಮಾತಾಡಿದ್ರು. ಮೈನಿಂಗ್ ವಿಚಾರ ತಾನು ಸದನದಲ್ಲಿ ಗಂಭೀರದಿಂದ ಚರ್ಚೆ ಮಾಡಿದಷ್ಟು ತಾಲೂಕ್ ಪಂಚಾಯತ್ KDPಯಲ್ಲಿ ತಾವೆಲ್ಲ ಪತ್ರಕರ್ತರ ಸಾಕ್ಷಿಯಾಗಿದೆ, ಅಷ್ಟು ಗಂಭೀರವಾಗಿ ಅದ್ರ ಬಗ್ಗೆ ಅವರು ಚರ್ಚೆ ಮಾಡಲಿಲ್ಲ. ಎಲ್ಲ ಅಕ್ರಮಗಳಿದಾವೆ. ಈ ಕಂಕರ್ ಮೆಷಿನ್ ಅಕ್ರಮಗಳು ನಿಮ್ಗೆ ಗಮನಕ್ಕಿದ್ದಾಗ ಅಷ್ಟು ಮೆಷಿನ್ಗಳು ಯಾಕೆ ನಿಮ್ಗೆ ಭೇಟಿಯಾಗಿಲ್ಲ ಅವ್ರು ಬಂದು? ನೀವಿಂದ ಹೆಂಗ್ ನಡೀತಾವ್ರಿ ತಾಲೂಕಿನಲ್ಲಿ? ಅಂದ್ರೆ ಇಲ್ಲಿರ್ತಕ್ಕಂಥ ಸಂಪತ್ತು ಒಬ್ಬ ಅಕ್ಬರ್ ಪಾಷಾ ತಮಿಳುನಾಡಿಗೆ ಮತ್ತು ಆಂಧ್ರಕ್ಕೆ ಹೋಗ್ತದೆ ಡಾಂಬರೀಕರಣ ಪ್ಲಾಂಟ್. ಡಾಂಬರ್ ಪ್ಲಾಂಟ್ ಇಂದ ಒಂದು ಪರ್ಮಿಷನ್ ಇಲ್ಲ ಇವತ್ತಿಗೂ. ಪರ್ಮಿಷನ್ ಅಂತಾನೆ ಎಷ್ಟೋ ಟನ್ ಗಟ್ಟಲೆ ಹೋಗ್ತದ್ರಿ ಡಾಂಬರ್. ನೀವು ನೋಡಿದ್ರೆ ಸರ್, ಇಲ್ಲೇ ಜಾಡದಿನಲ್ಲಿ ಹೋಗಿ ಇಲ್ಲಿ ಸಂಪತ್ತು ಅಲ್ಲಿ ಹೋಗ್ತದೆ. ಈ ಒಲೆ ಭಾಗದ ಸಂಪತ್ತೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತದೆ. ಮತ್ತೆ ಈ ಸಂಪತ್ತನ್ನು ಲೂಟ್ ಮಾಡಕ್ಕೆ ನೀವು ಗೆದ್ದು ಬಂದಿರೋದ? ಈಗ ನಾವು ತಾಲೂಕು ಅಭಿವೃದ್ಧಿ ಆಗ್ಬೇಕಂತೀವಿ. ತಾಲೂಕು ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಸಡನ್ ಆಗಿ ಅರಕೇರಿ ತಾಲೂಕನ್ನು ಡಿವೈಡ್ ಮಾಡಿ ಡಿವೈಡ್ ಮಾಡಿ ದೇವದ್ರಕಲ್ಲಿ ಕೇಳೋದ್ರ ಧೂಳು ಬಿಡ್ತಾರೆ. ಪ್ರತಿಯೊಬ್ಬರು ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ಎಲ್ಲಿ ತಹಸೀಲ್ ಹೋಗೋ ಧೂಳು ಇದೆ, ತಹಸೀಲ್ ಬಸ್ ಸ್ಟ್ಯಾಂಡ್ ಉತ್ತರ ಕೊಡ್ಬೇಕಲ್ವಾ? ನೋಡಿ, ಇಂಥವ್ರು ಈಗ ನಾವು KDP ಮೆಂಬರ್ ಆಗಿ ಕೇಳ್ತೋದ್ರೆ ಅಲ್ರಿ, ಅವ್ರಿಗೆ ಕೇಳೋ ವಿರೋಧ ಪಕ್ಷ ಅಂತ ಈಗ ಇಲ್ಲ ಇಲ್ಲಿ ಯಾವ ಪಾರ್ಟಿಯವ್ರು ಇಲ್ಲ, ಕೇಳೋರೇ ಇಲ್ಲ. ಮತ್ತೆ ಯಾರು ಕೇಳ್ಬೇಕ್ರಿ ತಾಲೂಕಿನ ಸಮಸ್ಯೆಗಳನ್ನ? ಕೇಳೋರು ಯಾರಂತ? ಈಗ ಮೇಡಮ್ ಏನ್ ಹೇಳ್ತಾರೆ, ತನಗೆ ಯಾವ ವಿಚಾರ ಇರ್ತಾವನ್ನೆಲ್ಲ ಕರೆಕ್ಟ್ ಆಗಿ ಟ್ಯಾಕಲ್ ಮಾಡಿರ್ತಾರೆ. ನಾನು ಕೇಳಂಗಿಲ್ಲ, ಅವೆಲ್ಲ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಅದು ನಡೀತಾನೆ ಇರ್ತದೆ. ನಾವು ಅದೇ ಹೇಳಿದ್ವಿ ಮೇಡಮ್ ಅವರೇ, ದಯವಿಟ್ಟು ನೀವು 3 ತಿಂಗಳು ಒಂದ್ಸಲ ಸಭೆ ಕರಿಬೇಕು. ಈ ಅಣ್ಣರಾವ್ ಆಮೇಲೆ ಅಣ್ಣರಾವ್ ಬಲವಾಗಿ ನೀನೆ ಖಂಡನೆ ಮಾಡಿದ್ದಾರೆ, ಶಾಸಕರು ಕೂಡ ಖಂಡನೆ ಮಾಡಿದ್ದಾರೆ. ನಾವು ಕೂಡ ಎದ್ದು ಬಂದಿದ್ದೀವಿ ಸಭೆಯಿಂದ. ನಾವು ಯಾರು ಸಹಿ ಮಾಡಿಲ್ಲ. ನಾವು ಯಾರು ಈಗ ಪೃಷ್ಟಿಂಗ್ ಬೈತಲ್ಲ, ಪೃಷ್ಟಿಂಗ್ ನಾವು ಯಾರು ಸಹಿ ಮಾಡಿದ್ದಾರೆ ಸಭೆಯಿಂದ ನಾವು ಎದ್ದು ಬಂದಿದ್ದೀವಿ. ನೋಡಿ, ಅವ್ರು ಏನ್ ಹೇಳ್ತಾರೆ, ಕಾಮಗಾರಿ 1 ಲಕ್ಷ, ಇಲ್ಲಿ 1 ಲಕ್ಷ ಕ್ಯಾಂಪ್ಸ್ ಮುಗುದಿಲ್ಲ. ಅದ್ರ ಹಿನ್ನೆಲೆ ಏನು ಫೋಟೋಗಳು ತೋರಿಸ್ತಾರೆ ಅವರಲ್ಲಿ ಏನು ಮಾಹಿತಿ ಇಲ್ಲ, ಯಾರು ತಂದಿಲ್ಲ ಫೈಲ್ಗಳು. ಸುಮ್ಮನೆ ಓದ್ತಾರೆ, ಏನೋ ಮಂತ್ರ ಓದ್ದಂಗೆ ಓದಿ ಒಂದು ದೇವಸ್ಥಾನ ಪೂಜೆ ಮಾಡಿ ಕಾಯಿ ಹೊಡೆದು ಹೆಂಗೆ ಕಳಿಸ್ತಾರೆ ಆ ರೀತಿಯಾಗಿ ನಡೀತದೆ. ದಯವಿಟ್ಟು ಇದು ಮುಂದಿನ ದಿನದಲ್ಲಿ ಖಂಡನೆ ಮಾಡ್ತೀವಿ. ಆಮೇಲೆ ನಾವು 6 ಜನ ನಾಳೆ CO ಕೂಡ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಲೆಟರ್ ಮಾಡಿ ಅಧಿಕಾರಿಗಳ ವಿರುದ್ಧ ಕೊಡ್ತೀವಿ, ಮತ್ತು DC ಅವ್ರಿಗೂ ಕೂಡ ಕೊಡ್ತೀವಿ. ನಾವು ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಹೇಳ್ತೀವಿ, ನಮ್ಮ ಯಾಕೆ KDP ಸದಸ್ಯರನ್ನು ಮಾಡಿದ್ರಿ, MP ಅವ್ರು ಕೂಡ ಹೇಳ್ತಾವ್ರಿ. ನಾವು ಈಗೆಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ಅಧಿಕಾರಿಗಳು ಮಾಹಿತಿ ನೀಡಲ್ಲ. ಯಾರ್ಯಾರು ಲೆಟರ್ ಮೇಲೆ ತಂದಿರ ನೀವು ಅಧಿಕಾರಿಗಳು, ಅವ್ರು ಕೆಲಸ ಮಾತ್ರ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರ. ದಯವಿಟ್ಟು ಇದು ಆಗ್ಬಾರ್ದು, ಅಭಿವೃದ್ಧಿ ನಿಟ್ಟಿನಲ್ಲಿ ಮಾಡ್ರಂತ. ಅಂದರೆ 2-3 ವರ್ಷದಿಂದ ನಮ್ಮ ದವಾಖಾನೆ ಸಾಮಾನು ಕಳೆದವ, ಅದನ್ನು ಕೇಳಿದ್ರೆ ಇರ್ಲಿ ಬೇರೆ ಹೇಳ್ರಂತ. ಮತ್ತೆ ಏನ್ರಿ ಸಾಮಾನು ಕಳೆದ ಒಂದು ಮಾತನ, ಅದು 10-20 ಲಕ್ಷ ರೂಪಾಯಿ ಸಾಮಾನು ಕಳೆದವ ಮತ್ತೆ ದವಾಖಾನೆಯಾಗ ಮತ್ತೆ ಅಂದ್ರೆ ಅದು ಹಾಸ್ಪಿಟ್ಲಿಗೆ ಹೊತ್ಕೊಂಡೋದ್ರೆ ಕೇಳ್ಬಾರ್ದು ಬೇಡ. ಈಗ ಇದುವರೆಗ ಆ ಬೋರ್ಡ್ ಲಾರಿಗಳು ಹಿಡಿದ್ರು ಪೊಲೀಸರು, ನೀವು ಹೋಗ್ಬಿಟ್ರೆ ಆಗ್ತೀವಿ, ನೀವು ಎಲ್ಲಾದ ಅವ್ರು CPIಗಳು ಇಬ್ಬರು ಕಳಿಸ್ತಾರೆ ಆ ಮಧ್ಯದಲ್ಲಿ ಸಭೆಯಿಂದ. ಈಗ ನಾವು ಅರ್ಧದಲ್ಲಿ ಬಹಿಷ್ಕಾರ ಮಾಡಿ ಬರ್ಬೇಕನ್ನೋದಿತ್ತು ಸರ್. ಈಗ ಬಂದ್ರೆ ಇವೆಲ್ಲ ಮಾಹಿತಿ ಗೊತ್ತಾಗಲ್ಲ, ಇವೆಲ್ಲ ತಿಳ್ಕೊಳಕ್ ಆಧಾರಂತ ನಾವು ಕೂತ್ಕೊಂಡಿದೀವಿ. ಅದಕ್ಕೆ ನಾವೆಲ್ಲ ಜನರ ಪರವಾಗಿ ನಾವು ಪ್ರಶ್ನೆ ಮಾಡ್ತೀವಿ, ಜನರ ಪರವಾಗಿ ನಾವು ಧ್ವನಿ ಹಾಕ್ತೀವಿ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇಂಜನಲ್ಲಿ ಈಗೆಲ್ಲ ಕಂಪ್ಲೇಂಟ್ ಕೊಟ್ಟು ದೂರುಗಳನ್ನು ಸಲ್ಲಿಸ್ತೀವಿ.
ಅದಕ್ಕೆ ಇಷ್ಟನ್ನ ಮಾಹಿತಿಯನ್ನು ಹೇಳ್ತಾರೆ. ನಮಸ್ಕಾರ ಮಾಡಬೇಕಂತ ಉದ್ದೇಶ ಇರಲಿಲ್ಲ. ತಾಲೂಕಿನ ಹಲವಾರು ಇಲಾಖೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಅದ್ರ ಮೇಲೆ ಬೆಳಕು ಚೆಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಕೆಲವೊಬ್ಬರು ಹೇಳ್ತಾರೆ ತಾಲೂಕು ಪರ್ಸೆಂಟೇಜ್ 45%, 47%ಗೆಲ್ಲ ಒತ್ತು ಬಿದ್ದು ಅಭಿವೃದ್ಧಿ ಹಿನ್ನಡೆ ಆಗಿದೆ ಅಂತ. ಅದನ್ನು ಸಮಗ್ರವಾಗಿ ಚರ್ಚೆ ಮಾಡಬೇಕಂತ ಉದ್ದೇಶದಿಂದ ಪ್ರಮುಖ ಇಲಾಖೆಗಳು ತಗೊಳ್ಳಿಲ್ಲ. ಇದೇನು 2,70,00,000 ದೇವದುರ್ಗ, 2,70,00,000 ಅಡಿಕೆದ ಸಂಬಂಧಪಟ್ಟಂಗೆ ಇದನ್ನು ಟೆಂಡರ್ ಕರೆದಿದೆ ಅಂತಂದಾಗ ಟೆಂಡರ್ ಯಾರು ಕರಿತೀವಿ ಅಂತೇಳಿ ಶಾಸಕರು ಕೇಳಿದಾಗ ಎಲ್ಲರಿಗೆ ಕರೆದುಕೊಂಡು ಕರಿಬೇಕಾದ್ರೆ ಕೇಳಬೇಕಲ್ಲ. KDP ಸದಸ್ಯರಿದ್ದಾರೆ, ನಾವಿದ್ದೀವಿ, ಎಲ್ಲರೂ ನೀವು ಕಾಮಗಾರಿಗಳು ಏನು ಬೇಕಂತ ನಮಗೆ ಕೇಳಿದ್ರೆ ನಾವು ಕಾಮಗಾರಿ ಕೊಟ್ಟು ಎಲ್ಲ ಇದಕ್ಕೆ ಅಧಿಕಾರಿಗಳು ಇಲಾಖೆವಾರು ನಾನು ತಂದು ಕೊಟ್ಟಿದ್ದೆ ನೀವು ಕೊಡ್ತೀವಿ, ನೀವು ಅಪ್ರೂವ್ ಮಾಡಬೇಕಾಗಿತ್ತು ಅಂತ ಅವ್ರು ಕೇಳಿದ್ರು. ಆಕ್ಚುಲಿ ಅಣ್ಣ ನಾವು ಏನಂದ್ರೆ ಇವ್ರು ಕೇಳಿದ್ರು ಏನು ನನ್ನ KDP ಸದಸ್ಯರು ಯಾಕೆ ಮಾಡಿದ್ದೀರಿ, ನಮಗೆ ಕೇಳಂಗಿಲ್ಲ ಅಂದ್ರೆ ಹೆಂಗಂದ್ರೆ ಇಲ್ಲ ನಮಗೆ ಕೇಳಕ್ಕೆ ಹೋಗ್ಬಾರ್ದು ಇಲಾಖೆವರಿಗೆ ಗುಲಾಮಗಿರಿ ಮಾಡ್ಕೊಂತಾನೇನೋ. ಇನ್ನೊಂದು ಅಧಿಕಾರಿಗಳು ಚಾಳಿ ಏನಾಗಿದೆ ಅಂದ್ರೆ ಯಾರ ಲೆಟರ್ ಮೇಲೆ ಅವ್ರು ಬರ್ತಾರಲ್ಲ ಅವ್ರ ಬಕೆಟ್ನೇನೆ ಹಿಡಿತಾರೆ. ನಾನು ಅದೇ ಹೇಳಿದ್ದೀನಿ, ನೀನು ಅವ್ರ ಬಕೆಟ್ ಹಿಡಿತಕ್ಕಂಥ ಕೆಲಸ ಮಾಡಬೇಡಿ, ಜನಪರವಾಗಿ ಕೆಲಸ ಮಾಡ್ರ ಅಂತೇಳಿ. ಈ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಯಾಕೆ ಹೇಳಿದ್ವಿ ಅನ್ನೋದಾಗಿದ್ರೆ ಇವಾಗ ರಾಮಣ್ಣ ಅವ್ರು ನಾವು ಸುಮಾರು ಜನದಿಂದ ಮಾಹಿತಿ ಕೇಳ್ತಾ ಇದ್ದೀವಿ. ಒಂದು NRLM ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ NRLM ಕಾರ್ಯಕ್ರಮದಲ್ಲಿ ಸುಮಾರು ಕೋಟಿ ಗಂಟಲೆ ಅನುದಾನ ಇದೆ. ಅಲ್ಲಿ ಹೆಂಗಂದ್ರೆ ಪಂಚಾಯತಿಗೆ ಒಂದು ಒಕ್ಕೂಟ ಮಾಡಬೇಕು. ಆ ಒಕ್ಕೂಟಲ್ಲಿ ಗುಂಪುಗಳನ್ನು ರಚನೆ ಮಾಡಿ ಗುಂಪುಗಳ ಅಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ, ಅವರಿಗೆ ಚೆಕ್ ಪವರ್ ಕೊಟ್ಟಿದ್ದಾರೆ. ಮತ್ತು ಅದಕ್ಕೊಬ್ರು MD ಅಂತ ನಾವು ಕೆಲಸ ಮಾಡ್ತಾರೆ. ಆ MD ಅಂತ ಅವ್ರು ಕೆಲಸ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅದು ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಮಾಡಿ ಇಲ್ಲಿವರೆಗೂ ಒಂದು 5 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ಆದ್ರೂ ಡೀಟೇಲ್ಸ್ ಕೊಟ್ಟಿಲ್ಲ, ಕೇಳಿದ್ರು ಕೊಡ್ತಾ ಇಲ್ಲ. ಈ ಊರನ್ನ ನಾನು ಕೇಳಿದ್ದೀನಿ, ಮತ್ತು ಪತ್ರ ಬರೆದು ಕೂಡ ಕೇಳಿದೀವಿ. ನಾವು ಡೈರೆಕ್ಟ್ ರಾಮಣ್ಣ ಅವ್ರು ನಾವು ಪದೇ ಕೇಳಿದ್ವಿ, ಮಾಹಿತಿ ಕೊಡ್ತಾ ಇಲ್ಲ. NRLM ಅದು ಸುಮಾರು ಜನ 30 ಜನ ಸ್ಟಾಫ್ ಕೆಲಸ ಮಾಡ್ತಾರೆ. 30 ಜನ ಅಂತ ಇವ್ರು ಮಾಹಿತಿ ಕೊಡ್ತಾರೆ, ಅಲ್ಲಿ 20 ಜನ ಕೆಲಸ ಮಾಡ್ತಾರೆ. 30 ಜನರದ ಸ್ಯಾಲ್ರಿ ಹೋಗ್ತಾನೆ ಇದೆ. ಅವ್ರಿಗೆ ತಿಂಗಳ ಒಂದು 10,000 12,000 ಸ್ಯಾಲ್ರಿ ಮಾಹಿತಿ ಕೊಟ್ಟಿಲ್ಲ ನನಗೆ. ಕರೆಕ್ಟಾಗಿ ನಾನು ಅಂದಾಜು ಹೇಳ್ತಾ ಇದ್ದೀನಿ. ಈಗ ಇವರಿಗೆ 45,000 ರೂಪಾಯಿ ಸ್ಯಾಲ್ರಿ ಇದೆ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಈ MBK ಕೆಲಸ ಮಾಡ್ತಕ್ಕ ಈ NRLM ಕೆಲಸ ಮಾಡ್ತಕ್ಕಂಥವ್ರು ಒಂದು KHPT ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕೂಡ 15,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಅಲ್ಲಿ ಆ 15,000 ರೂಪಾಯಿ ಸ್ಯಾಲ್ರಿ ಅಲ್ಲಿನೂ ತಗೊಳ್ತಾರೆ, ಇಲ್ಲಿನೂ ತಗೊಳ್ತಾರೆ. ಇದು ಹಗರಣ ಮಾಡ್ತಾ ಇದ್ದೀನಿ. ಇದನ್ನು ದಯವಿಟ್ಟು ಬಹಿರಂಗ ಪಡಿಸ್ರ ಅನ್ನೋದಕ್ಕೆ ಇದೊಂದು ಕಾರಣ ಮುಚ್ಚಿಟ್ಟಿರ್ಬೋದು. ಓಕೆ, ಈ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ದಿನಗಳಿಂದ ಈಗ ಹಿಂದೆ 2013-14ರಿಂದ ಹಿಡ್ಕೊಂಡು ಬಂದರೆ ಈಗ ಹೊಸದಾಗಿ ಇವರು ಕರಿಯಮ್ಮವ್ರ MLA ಆದ್ಮೇಲೆ ಪ್ರತಿ ಪಂಚಾಯತಿಯರು ಒಂದು 8 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಪ್ಲಾನ್ ಮಾಡಿ ಅಪ್ರೂವ್ ಮಾಡಿ JP ಕಳಿಸಿ ಅಪ್ರೂವ್ ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದು ಜನಸಾಮಾನ್ಯರ ಶೆಡ್ಗಳು ಹೇಳಕತ್ತೀನಿ. ನಾವು ರೈತರು ಶೆಡ್ಗಳು ಹಾಕೊಂಡ್ರಿ, ಎಷ್ಟೆಷ್ಟು ಚಂದ ಶೆಡ್ಗಳು ಹಾಕಿದ್ರೆ ನೋಡ, ಕುಳಗಡಿ ಶೆಡ್ಡು ಅಥವಾ ಕಾಳು ಕಡಿ ಇರ್ತಕ್ಕಂಥ ಶೆಡ್ಗಳು, ದನದ ಶೆಡ್ಗಳು ಹಾಕೊಂಡಿದ್ದಾರೆ. ಆ ಶೆಡ್ಗಳ ಬಿಲ್ ಅನ್ನ ಮಾಡ್ಬೇಕಾಗಿರ್ತಕ್ಕ ಈ ಅಣ್ಣರಾವ್ ಅವರವರು ಅವ್ರಿಗೆ ಈಗ ನನ್ನಲ್ಲಿ ವಾಟ್ಸಪ್ ಅಲ್ಲಿ ಇದಾವೆ, ಪ್ರಿಂಟ್ ತಕೊಂಡಿಲ್ಲ, ದಯವಿಟ್ಟು ಕ್ಷಮೆಯಲ್ಲಿ. ನಾನು ಅವುಗಳಲ್ಲಿ ಏನ್ ಮಾಡಿದ್ದಾರೆ, ಯಾರು ದುಡ್ಡು ಕೊಡ್ತಾರೆ ಅಂತ ಮಾತ್ರ ಕಳಿಸ್ತಾರೆ. ಈಗ 8 ಕೋಟಿ ರೂಪಾಯಿ ಎಷ್ಟು ಪರ್ಸೆಂಟ್ ಕೊಡ್ಬೇಕು? ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾಲಲ್ಲಿ ಅವರು ನಿನ್ನೆ ಮರಿ ಪತ್ರ ಕೊಟ್ಟರೆ 8 ಲಕ್ಷ ರೂಪಾಯಿ, 8 ಕೋಟಿ ರೂಪಾಯಿ ನಮ್ಗೆ ಅನುದಾನ ಬರಬೇಕು ಕೊಡ ನಿನ್ನೆ ಮರಿ ಪತ್ರ ಕೊಟ್ಟರೆ ಮೇಲೆ ಅದ್ರ ಚರ್ಚೆ ಮಾಡೋದಿದೆ. ಅಣ್ಣರಾವ್ ಬೇಕೆತ್ತಿ ಬಿಡಿ. ಯಾಕಂದ್ರ ಇದು ಕೇಳ್ತಾರೆ ಡೀಟೇಲ್ಸ್ ಎಲ್ಲ. ನಾನು ಈಗ ಅಧ್ಯಕ್ಷರು ಬರಕ್ ಕೇಳಿದಾರೆ, ಜಾಲಹಳ್ಳಿ ಅಧ್ಯಕ್ಷರು ಬರ್ತಾರೆ. ಈ ಮುಷ್ಟೂರು ಪಂಚಾಯತ್ ಒಂದು 6 ಕೋಟಿ, ಪಂಪಡ್ ಪಂಚಾಯತ್ ಒಂದು 4 ಕೋಟಿ, ಈ ತರ ದುಡ್ಡು ಬರಬೇಕು. ಮತ್ತೆ ಇದು ಯಾರು ತರ ಅವ್ರ ಅಧಿಕಾರಿ ಇಚ್ಛಾಶಕ್ತಿ ತಾವೇ ತರಬೇಕಂತಾರೆ. ಇವರೆಲ್ಲ ಹಿಂಗೆ ಮಾಡಿ ಹಿಂದೆ 30 ಜನ PDOಗಳ ಸಸ್ಪೆಂಡ್. ಇವರೇ ಕಾರಣ. ಇವ್ರು ಪುಣ್ಯಾತ್ಮನವರಿಗೆ ಅಣ್ಣರಾವ್ ಉದ್ಯೋಗ ಖಾತ್ರಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಇವರು. ಅಂದ್ರೆ ಮಾತಾಡ ನೋಡ್ರಿ, ನೀವು ಯಾರು ಹೇಳ್ತಾರ, ಒಬ್ಬ ಸಾಮಾನ್ಯ ಪತ್ರಕರ್ತರಾಗಲಿ ಸಾಮಾನ್ಯ ಮನುಷ್ಯ ಮಾತಾಡ್ರ ಮನುಷ್ಯನ ಸುಸಂಸ್ಕೃತ ಭಾಷೆ ನೋಡಿ, ಲ್ಯಾಂಗ್ವೇಜ್ ನೋಡಿ. KDP ಮೆಂಬರ್ ಆಗಿದೆ. KDP ಮೆಂಬರ್ ಆದ್ಮೇಲೆ ನಮಗೆ ಒಂದು KDP ಮೆಂಬರ್ ಆದ್ಮೇಲೆ ನಮ್ಮ ಹಳ್ಳಿಗಳಲ್ಲಿ ಒಂದು ಯಾವ್ದೋ ಒಂದು ಲೆಟರ್ ಕೊಟ್ಟಿರ್ತಾರೆ, ಸಮಸ್ಯೆ ಇದೆ, ಶಾಲಾ ಡೋರ್ ಮುರಿದೋಗಿದೆ, ಕಿಟಕಿ ಮುರಿದೋಗಿದೆ, ಅಂಗನವಾಡಿ ಕಿಟಕಿ ಮುರಿದೋಗಿದೆ ಅಂತ ಕೊಡ್ತಾರೆ. ಅದ್ರ ಕೆಲಸ ಕಾಮಗಾರಿ ಸೇರ್ಸಕ್ ಕೂಡ ನಮ್ಗೆ ಅಧಿಕಾರ ಇಲ್ಲ. ಅಂದ್ರೆ ಅಧಿಕಾರಿಗಳು ಸಭೆ ಕರಿತಾರಂತೆ, ಪ್ಲಾನ್ ತಾವೇ ಮಾಡ್ತಾರಂತೆ. 2 ಕೋಟಿ ಅರಕೆರೆ ತಾಲೂಕು, ಜೋಗೂರು ತಾಲೂಕು 2 ಕೋಟಿ, 4 ಕೋಟಿ 80 ಲಕ್ಷ ರೂಪಾಯಿ ಪ್ಲಾನ್ ತಾವೇ ಮಾಡಿದ್ದಾರೆ. ಮತ್ತು ತಾವೇ ಟೆಂಡರ್ ಅಂದ್ರ ತಮಗ ಆಯಾ ಕಟ್ಟಿನಲ್ಲಿ ಎಲ್ಲಿ ಅನುಕೂಲ ಆಗ್ತದ, ಆಯಾ ಕಟ್ಟಿನಲ್ಲಿ PDOಗಳ ಜೊತೆ ಲಿಂಕ್ ಇಟ್ಕೊಂಡು ಆಯಾ ಕಟ್ಟಿನಲ್ಲಿ ಕಾಮಗಾರಿಗಳು ತಗೊಂಡು ಎಷ್ಟು ಹೊಡಿಬೇಕನ್ನೋ ಲೂಟಿ, ಇದನ್ನೆಲ್ಲ ಲೂಟಿ ಮಾಡ್ಬೇಕನ್ನೋ ಉದ್ದೇಶದಿಂದ ಕ್ರಿಯಾ ಯೋಜನೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಕೆಲಸ ಕೂಡ ಹಂಗೆ ಮಾಡ್ತಾರೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ನಾನು AWಗಳಿಂದ ಸರ್ 40% ಲೆಸ್ ಹೋಗಿದಾರಂತ ಗುತ್ತಿಗೆದಾರಗಳು. 1 ಲಕ್ಷ ರೂಪಾಯಿ ಒಂದು ಅಂಗನವಾಡಿ ಛತ್ ರಿಪೇರಿ ಇಟ್ಟಾರೆ. 40 ಲೆಸ್ ಹೋದ್ಮೇಲೆ 60,000 ರೂಪಾಯಿ ಉಳಿತು. 60,000 ರೂಪಾಯಿ ಕೆಲಸ ಮಾಡಕ್ಕಾಗುತ್ತಂದ್ರೆ ಇವ್ರು 1 ರೂಪಾಯಿ ತಗಲ್ಲ, ಬಿಲ್ ಬರ್ಕೊಡ್ತಾರೆ ಇವರು. ಅಂದ್ರೆ ಈ ತಾಲೂಕಿನಲ್ಲಿ ಎಂತ ದೂರ ಅಂತಾರೆ. ಇದ್ರ ಬಗ್ಗೆ ಶಾಸಕರು ಸಡನ್ ಆಗಿ ಇಟ್ಟಿದ್ದ TP ಅಂದಕ್ಕೆ ಮೌನ ವಹಿಸ್ತಾರೆ.
ಇಲ್ಲೆಲ್ಲ ನಾವೆಲ್ಲರೂ ನಿನ್ನೆ ಒಕ್ಕೂರ್ಲಿಂದ ಎಲ್ಲ ಅದಕ್ಕೆ ನಾವು ಏನೋ ಸಡನ್ ಆಗಿ ನಾವೇನು ಹೇಳಿದ್ವಿ ಎದ್ದು ಬಂದಿದ್ದೀವಿ. ಈ ನೋಡಿ ತಾಲೂಕನ್ನ ಅಧೋಗತಿ ಎಷ್ಟೋ ವರ್ಷಗಳ ಹಿಂದೆ ಬೈದು ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ, ಮಹೀಬೂಬ್, ಭೀಮಣ್ಣ ಶಾಖಿ, ಬಸನಗೌಡ ಪಾಟೀಲ್ ಸೇರಿ ಮತ್ತಿತರರು ಹಾಜರಿದ್ದರು. ಸುರೇಶ್ ಭವಾನಿ, ಟಿವಿ 20 ಕನ್ನಡ, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.